ದಿತ್ವ ಆರ್ಭಟಕ್ಕೆ ತಮಿಳುನಾಡಿನಲ್ಲಿ 3 ಬಲಿ. ತುತ್ತುಕುಡಿ ತಂಜಾವೂರಿನಲ್ಲಿ ಗೋಡೆ ಕುಸಿದು 2 ಸಾವು. ಮೈಲಾಡುತುರೈನಲ್ಲಿ ವಿದ್ಯುತ್ ಸ್ಪರ್ಶದಿಂದ ಯುವಕ ಸಾವನ್ನಪ್ಪಿರೋದು. ಕಾವೇರಿ ತೀರದ ಜಿಲ್ಲೆಗಳಲ್ಲಿ 149 ಜಾನುವಾರುಗಳು ಸಾವನ್ನಪ್ಪಿರೋದು. ಭಾರೀ ಮಳೆಯಿಂದ 57,000 ಹೆಕ್ಟೇರ್ ಕೃಷಿ ಭೂಮಿಗೆ ಹಾನಿಯಾಗಿದೆ. 24 ಗಂಟೆಗಳಲ್ಲಿ ಪುದುಚೇರಿಗ ಕಾರೈಕಲ್ನಲ್ಲಿ 19 ಸೆಂಟಿಮೀಟರ್ ಮಳೆ. ಮೈಲಾಡುತುರೈ ಜಿಲ್ಲೆಗ ಸಂಬನಕೋರಿಯಲ್ನಲ್ಲಿ 17 ಸೆಂಟಿಮೀಟರ್ ಮಳೆ ಆಗಿದೆ. ತಮಿಳುನಾಡು ಕರಾವಳಿಯ ಅಪ್ಪಳಿಸುವುದಕ್ಕೂ ಮುನ್ನ ವಾಯುಭಾರ ಕುಸಿತದಿಂದ ದುರ್ಬಲವಾದ ದಿತ್ವ ಚಂಡಮಾರುತ. ಹೀಗಾಗಿ ಭಾರೀ ವಿನಾಶದಿಂದ ಪಾರಾಗಿರೋದು ತಮಿಳುನಾಡಿನಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿಯನ್ನು ನೀವು ಕೂಡ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಇನ್ನೂ ಭಾರಿ ಪ್ರಮಾಣದಲ್ಲಿ ಆಗಬೇಕಾಗಿತ್ತು, ಆದರೆ ವಾಯುಭಾರ ಕುಸಿತದಿಂದ ದುರ್ಬಲವಾಗಿದೆ ದಿತ್ವ ಚಂಡಮಾರುತ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಭಾರಿ ವಿನಾಶದಿಂದ ಪಾರಾಗಿರುವಂಥದ್ದು ತಮಿಳುನಾಡು. ಈಗಾಗಲೇ ಅಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿತ್ತು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಅವಘಡಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಸಮುದ್ರ ತೀರ, ನದಿ ತೀರದ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಮೀನುಗಾರಿಕೆಗೆ ಈ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡಲಾಗಿತ್ತು. ಮತ್ತು ಗುಡ್ಡಗಾಡು ಪ್ರದೇಶದ ಜನರಿಗೂ ಕೂಡ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ನೀಡಲಾಗಿತ್ತು. ಗಂಜಿ ಕೇಂದ್ರವನ್ನು ತೆರೆಯಲಾಗಿತ್ತು. ಸಾಕಷ್ಟು ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗೂ ಕೆಲವೊಂದಷ್ಟು ಸಾವು ನೋವುಗಳು ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 149 ಜಾನುವಾರು ಕೂಡ ಸಾವನ್ನಪ್ಪಿರುವಂಥದ್ದು. 57,000 ಹೆಕ್ಟೇರ್ ಕೃಷಿ ಭೂಮಿಗೆ ಹಾನಿಯಾಗಿದೆ. ವಿಪರೀತ ಹಾನಿಯಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇದು ದಿತ್ವ ಆರ್ಭಟಕ್ಕೆ ತಮಿಳುನಾಡಿನಲ್ಲಿ 3 ಬಲಿಯಾಗಿರುವಂಥದ್ದು ಕೂಡ ನಡೆದಿದೆ.